ಮಕ್ಕಳಲ್ಲಿ ತುಂಬಾ ಡಿಫಿಕಲ್ಟ್ ಪ್ರಿಡಿಕ್ಟ್ ಮಾಡೋದು. ಯಾವ ಮಗುಗೆ ಸೀರಿಯಸ್ ಆಗತ್ತೆ, ಯಾವ ಮಗು ಚೆನ್ನಾಗಿರತ್ತೆ ಅಂತ. ಈಗ ಸ್ವಲ್ಪ ಆಕ್ಸಿಜನ್ ಏರುಪೇರು ಆದ್ರೂ ತುಂಬಾ ಇರಿಟಬಿಲಿಟಿ, ಇವಾಗ ತುಂಬಾ ಕಿರಿಕಿರಿ ಮಾಡ್ತಾ ಇರುತ್ತೆ. ಅವಾಗ ದಟ್ ಇಂಡಿಕೇಟ್ಸ್ ಲೋ ಆಕ್ಸಿಜನ್ ಲೆವೆಲ್. ಇವಾಗ ನೋಡ್ಬೋದು, ನಾವು ಫೋರ್ಸ್ ಫೀಡಿಂಗ್ ಮಾಡಿದಾಗ ಮಕ್ಕಳು ವಾಮಿಟ್ ಮಾಡೋದು ಅದೆಲ್ಲ ಕ್ವೈಟ್ ಕಾಮನ್. ಅಯ್ಯೋ ಮಗು ತಿಂದಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೋತಾರೆ ಪೇರೆಂಟ್ಸ್. ಮೇನ್ ಥಿಂಗ್ ಇಸ್ ಹೈಡ್ರೇಷನ್. ಸ್ಟೀಮ್ ತಗೊಳೋದು ಬರೀ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಸೊ ನೀವು ಸ್ಟೀಮ್ ತಗೊಳೋದ್ರಿಂದ ನಿಮೋನಿಯಾ ಕ್ಲಿಯರ್ ಆಗಲ್ಲ, ಯಾಕಂದ್ರೆ ಸ್ಟೀಮ್ ವಿಲ್ ನಾಟ್ ರೀಚ್ ದ ಲಂಗ್ಸ್. ನಿಮೋನಿಯಾ ಅಂತ ಇವಾಗ ತುಂಬಾ ರ್ಯಾಂಪೆಂಟ್ ಆಗಿ ಆಗ್ತಾ ಇದೆ. ಆಲ್ಮೋಸ್ಟ್ 48% ಆಫ್ ಅಂಡರ್ ಒನ್ ಏಜ್ ಗ್ರೂಪ್ ಚಿಲ್ಡ್ರನ್ ಗಾಟ್ RSV ನಿಮೋನಿಯಾ. ಕಿವಿ ಸೋರೋದು ಅಥವಾ ಟಾನ್ಸಿಲೈಟಿಸ್ ಇಂಥದನ್ನೆಲ್ಲ ಅದು ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡಲ್ಲ, ಬಿಕಾಸ್ ಅದೆಲ್ಲ ಮಾಡೋದು ಸ್ಟ್ರೈನ್ಸ್ ಡಿಫ್ರೆಂಟ್ ಇರುತ್ತೆ. ಪಚನ ಕ್ರಿಯೆಗೆ ತೊಂದರೆ ಆಗ ಫುಡ್ಗಳು ಕೊಟ್ಟಾಗ ಏನಾಗತ್ತೆ ಅಂದ್ರೆ ಐದರ್ ಬೇಬಿ ರಿಜೆಕ್ಟ್ಸ್ ಇಟ್ ಆರ್ ಲೂಸ್ ಮೋಷನ್ ಆಗತ್ತೆ, ಇಲ್ಲ ವಾಮಿಟಿಂಗ್ ಆಗತ್ತೆ. ಅವಾಗ ಮತ್ತೆ ಟೆನ್ಷನ್ ಆಗತ್ತೆ ಪೇರೆಂಟ್ಸ್ಗೆ. ಅಂದ್ರೆ ಈಗ ನ್ಯೂಮೋನಿಯಾ ಬಂತು ಹೇಳಿದ್ರೆ ಮಗುವಿಂದು ಶ್ವಾಸಕೋಶ ಡ್ಯಾಮೇಜೇ ಆಗೋಯ್ತು ಅಥವಾ ಪರ್ಮನೆಂಟ್ಲಿ ಪ್ರಾಬ್ಲಮ್ ಉಂಟಾಗುತ್ತೆ, ಇನ್ ದ ಫ್ಯೂಚರ್ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರದ್ದೇನಾದ್ರೂ ಇರುತ್ತಾ? ಸ್ಟೀಮ್ ತಗೋಬೇಕಾದ್ರೆ ಕೆಲವೊಬ್ರು ಟವಲ್ ಹಾಕೋತಾರೆ ಸ್ಟೀಮ್ ಸ್ವಲ್ಪ ಚೆನ್ನಾಗಿ ಬರ್ಲಿ ಅಂತ. ಆತರ ಮಾಡಿದಾಗ ಏನಾಗುತ್ತೆ, ಮಗುನ್ ಕೂರಿಸ್ಕೊಂಡು ಅದನ್ನ ಮಾಡೋದು ಸ್ವಲ್ಪ ರಿಸ್ಕ್. ಗಾಬರಿ ಆಗಬೇಡಿ, ಧೈರ್ಯ ಕೆಡಬೇಡಿ. ಒಂದೆರಡು ದಿನ ವೆಯ್ಟ್ ಮಾಡಿ, ಮಗು ಚೆನ್ನಾಗಿ ಆಗ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ಗೆ ತೋರಿಸು. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ, ನಾನು ರಕ್ಷಾ ಕೋಟ್ಯಾನ್. ಮಕ್ಕಳಲ್ಲಿ ಸಣ್ಣದಾಗಿ ನಮಗೆ ಶೀತ, ಕೆಮ್ಮು ಅಥವಾ ಕಫ ಶುರುವಾಯಿತು ಅಂತ ಹೇಳಿದಾಗ ಯಾವತ್ತೂ ಕೂಡ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಸಣ್ಣದಾಗಿ ಶುರುವಾಗುವಂಥ ಈ ಒಂದು ಆರೋಗ್ಯ ಸಮಸ್ಯೆ ಮುಂದೆ ನ್ಯೂಮೋನಿಯಾ ಆಗುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿನೇ ಇರುತ್ತೆ ಅಂತ ಹೇಳ್ಬೋದು. ವಿಶೇಷವಾಗಿ ನಾವು ಮಳೆಗಾಲ ಅಂತ ನೋಡಿದಾಗ ಮಕ್ಕಳಲ್ಲಿ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗಿನೇ ಬರ್ತಾ ಇದೆ. ಇನ್ನು WHO ಹೇಳೋ ಪ್ರಕಾರ ಕೂಡ ನ್ಯೂಮೋನಿಯಾ ಮಕ್ಕಳನ್ನು ಹೆಚ್ಚು ಬಾಧಿಸ್ತಾ ಇದೆ ಅಥವಾ ಮಕ್ಕಳ ಜೀವಕ್ಕೂ ಕೂಡ ಕುತ್ತನ್ನು ತರುವಂಥ ಒಂದು ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರೆ ಅದು ನ್ಯೂಮೋನಿಯಾ ಅಂತ. ಹಾಗಿದ್ರೆ ಯಾವ ಕಾರಣಕ್ಕೋಸ್ಕರ ಈ ಒಂದು ಲಂಗ್ ಇನ್ಫೆಕ್ಷನ್ ಅಥವಾ ನ್ಯೂಮೋನಿಯಾ ಆಗುತ್ತೆ, ಇದರ ಲಕ್ಷಣಗಳು ಹೇಗಿರುತ್ತೆ, ಇದಕ್ಕೆ ಚಿಕಿತ್ಸೆ ಹೇಗೆ, ಹಾಗೆಯೇ ನ್ಯೂಮೋನಿಯಾ ಬರದೇ ಇರೋ ರೀತಿಯಲ್ಲಿ ಪೋಷಕರು ಯಾವೆಲ್ಲ ಕ್ರಮವನ್ನ ವಹಿಸಬೇಕಾಗುತ್ತೆ, ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಶ್ಮಿ ಜಿಣಕೇರಿ, ಸೀನಿಯರ್ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಅಂಡ್ ನಿಯೋನಟಾಲಜಿಸ್ಟ್, ಅಪೋಲೋ ಹಾಸ್ಪಿಟಲ್ಸ್, ಶೇಷಾದ್ರಿಪುರಂ, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮ್ಯಾಮ್. ಮ್ಯಾಮ್ ಹೇಗಿದ್ದೀರಾ? ನಾನು ಆರಾಮಾಗಿದ್ದೀನಿ. ಸೊ ಮಕ್ಕಳ ಆರೋಗ್ಯದ ಬಗ್ಗೆ ಸ್ಪೆಷಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಿಮೋನಿಯಾ. ಸೊ ತುಂಬಾ ಜನ ಕೇಳಿರ್ತಾರೆ ಈ ಟರ್ಮ್ ಅನ್ನ. ಸೊ ನ್ಯೂಮೋನಿಯಾ ಅಂತ ಹೇಳಿದಾಗ ಕಾಮನ್ ಆಗಿ ನಮಗೆ ಗೊತ್ತಿರೋ ಹಾಗೆ ಓಕೆ, ಲಂಗ್ಸ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಥವಾ ಲಂಗ್ ಇನ್ಫೆಕ್ಷನ್ ಆಗಿದೆ ಅಂತ. ಸೊ ಹೇಗೆ ಟ್ರೀಟ್ಮೆಂಟ್ ಇರುತ್ತೆ, ಎಷ್ಟು ದಿನ ಮಾಡ್ಬೇಕಾಗತ್ತೆ, ಇಂತಿಷ್ಟೇ ಕೋರ್ಸ್ ಮಾಡ್ಬೇಕು, ಆತರ ಏನಾದ್ರೂ ಇರುತ್ತಾ? ಹೇಗೆ? ಡೆಫಿನೆಟ್ಲಿ. ಇವಾಗ ವೈರಲ್ ನಿಮೋನಿಯಾಸ್ಗೆ ಹೇಳಿದೆ ನಾನು, ಕೆಲವೊಂದ್ಸಲಿ ವೈರಲ್ ನಿಮೋನಿಯಾ, ಬ್ಯಾಕ್ಟೀರಿಯಲ್ ನಿಮೋನಿಯಾ ಆದಾಗೂ ಕೆಲವೊಂದ್ಸಲಿ ಆಂಟಿಬಯೋಟಿಕ್ಸ್ ಕೊಡ್ಬೇಕಾಗತ್ತೆ. ಜನರಲಿ ಆಕ್ಸಿಜನ್ ಲೆವೆಲ್ ಚೆನ್ನಾಗಿತ್ತು, ತಂದೆ ತಾಯಿ ಕಾನ್ಫಿಡೆನ್ಸ್ ಇತ್ತು, ಮಗು ಫೀಡ್ ಮಾಡ್ತಾ ಇದೆ, ಆಮೇಲೆ ಅವ್ರ ಮಗುದ ಹೈಡ್ರೇಷನ್ ನಾವು ನೋಡ್ಕೋಬಹುದು ಅನ್ನೋ ಕಾನ್ಫಿಡೆನ್ಸ್ ಇತ್ತು, ಅಥವಾ ಮಗು ಆಕ್ಸಿಜನ್ ಲೆವೆಲ್ ಹೇಳಿದ್ನಲ್ಲ ಅದು ಚೆನ್ನಾಗಿತ್ತು ಅಂದಾಗ, ಆಮೇಲೆ ವಾಂತಿ ಇಲ್ಲ ಅಥವಾ ಮಗು ಓರಲಿ ಅಕ್ಸೆಪ್ಟ್ ಮಾಡ್ತಾ ಇದೆ ಅಂದಾಗ ನಾವೇನ್ ಹೇಳ್ತೀವಿ, ಓರಲ್ ಆಂಟಿಬಯೋಟಿಕ್ಸ್ ಇಂದ almost all pneumonias can be treated now. So it is between 3 to 5 days treatment anta ಹೇಳ್ತೀವಿ, because invention of good antibiotics ಎಲ್ಲಾನು ಆದ್ರಿಂದ. ಸೊ ಇವಾಗ ಯೂಶಲಿ ದೇ ಟ್ರೀಟೆಡ್. ಸೊ ಯಾವಾಗ ನಾವು ಅಡ್ಮಿಷನ್ ಬೇಕಾಗತ್ತೆ, ಈಗ ಮಗುನ್ ನೋಡಿದಾಗ ಒಂದು ಸಿವಿಯರ್ ಚೆಸ್ಟ್ ಇಂಡ್ರಾಯಿಂಗ್ ಹೇಳಿದೆ, ಆಕ್ಸಿಜನ್ ಲೆವೆಲ್ಸ್ ಕಡಿಮೆ ಇತ್ತು, ಅಥವಾ ಇವಾಗ ಮಗು ಏನು ತಗೊಂತಾ ಇಲ್ಲ, ಕೊಟ್ಟಿದ್ದೆಲ್ಲ ವಾಮಿಟ್ ಆಗ್ತಾ ಇದೆ ಅಂದಾಗ ವೇಯ್ನ್ ಅಲ್ಲೇ ಹಾಕ್ಬೇಕಾಗತ್ತೆ. ಆ ಟೈಮಲ್ಲಿ ನಾವು ಅಡ್ಮಿಷನ್ ಮಾಡ್ಕೊತೀವಿ. ಓಕೆ. ಸೊ ನೀವು ಹೇಳಿದ್ರಿ ಮಾತಾಡ್ತಾ ICU ಕೂಡ ಹಾಕುವಂತ ಸಂದರ್ಭ ಬರಬಹುದು ಅಂತ. ಆತರ ಸಂದರ್ಭ ಬರದೇ ಇರ್ಲಿ ಯಾರಿಗೂ ಕೂಡ, ಆದ್ರೆ ಆತರ ಸಿಚುವೇಶನ್ ಯಾಕೆ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅಂದ್ರೆ ಪೇರೆಂಟ್ಸ್ ಡಿಲೇ ಮಾಡಿ ಬಂದಿರ್ತಾರ, ಅದರಿಂದಾಗಿ ಏನಾದ್ರೂ ಸಿವಿಯಾರಿಟಿ ಅಂದ್ರೆ ಲೈಕ್ ಜಾಸ್ತಿ ಕಾಂಪ್ಲಿಕೇಶನ್ಸ್ ಆಗಿರುತ್ತಾ, ಅಥವಾ ಹೇಗೆ, ಲೈಕ್ ಅದು ಬ್ಯಾಕ್ಟೀರಿಯಲ್ ಆಗಿರೋದ್ರಿಂದ ಅಥವಾ ವೈರಸ್ ನ್ಯೂಮೋನಿಯಾ ಆಗಿರೋದ್ರಿಂದ ಅಲ್ಲೇನಾದ್ರೂ ಲೈಕ್ ಆ ಒಂದು ಡಿವೈಡ್ ಏನಿದೆ ಅಥವಾ ಆ ಒಂದು ಟೈಪ್ ಆಫ್ ಬ್ಯಾಕ್ಟೀರಿಯಾ ಅಥವಾ ನ್ಯೂಮೋನಿಯಾ ಇದೆಯಲ್ಲ, ಸೊ ಅದೇನಾದ್ರೂ ಕಾರಣ ಆಗ್ಬೋದಾ ಹೇಗೆ? ಇವಾಗ ಇಟ್ಸ್ ಮಕ್ಕಳಲ್ಲಿ ತುಂಬಾ ಡಿಫಿಕಲ್ಟ್ ಪ್ರಿಡಿಕ್ಟ್ ಮಾಡೋದು. ಯಾವ ಮಗುಗೆ ಸೀರಿಯಸ್ ಆಗತ್ತೆ, ಯಾವ ಮಗು ಚೆನ್ನಾಗಿರತ್ತೆ ಅಂತ ಡಿಫಿಕಲ್ಟ್. ಅಂಡ್ ಚಿಲ್ಡ್ರನ್ ಹ್ಯಾವ್ ಅಗೇನ್ ಐ ಟೋಲ್ಡ್ ವೆರಿ ಲಿಟಲ್ ರಿಸರ್ವ್ ಆಕ್ಸಿಜನ್. ಈಗ ಸ್ವಲ್ಪ ಆಕ್ಸಿಜನ್ ಏರುಪೇರು ಆದ್ರೂ ತುಂಬಾ ಇರಿಟಬಿಲಿಟಿ, ಇವಾಗ ತುಂಬಾ ಕಿರಿಕಿರಿ ಮಾಡ್ತಾ ಇರುತ್ತೆ. ಅವಾಗ ದಟ್ ಇಂಡಿಕೇಟ್ಸ್ ಲೋ ಆಕ್ಸಿಜನ್ ಲೆವೆಲ್.
ಸೊ ಈ ತರ ಇದ್ದಾಗ ಏನ್ ಮಾಡ್ತೀವಿ ನಾವು ಅಂತಂದ್ರೆ, ಆಮೇಲೆ ಆಕ್ಸಿಜನ್ ಲೆವೆಲ್ ಅಗೇನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಹೈಡ್ರೇಷನ್ ಲೆವೆಲ್ ಇಸ್ ಇಂಪಾರ್ಟೆಂಟ್. ಆಮೇಲೆ ಕೆಲವೊಂದ್ಸಲಿ ಹೊರಗಡೆ ಆಂಟಿಬಯೋಟಿಕ್ ಕೊಟ್ಟು ಆಗಿರುತ್ತೆ, ಲೋಕಲ್ ಕ್ಲಿನಿಕ್ಸ್ ಅಲ್ಲೆಲ್ಲ ತೋರಿಸ್ಬಿಟ್ಟಿರ್ತಾರೆ. ಸೊ ಅದಾಗಿನೂ ಇನ್ನು ಫೀವರ್ ಕಡಿಮೆ ಲಾಸ್ಟ್ ಮೂಮೆಂಟ್ ಬಂದಿರ್ತಾರೆ. ಆ ಟೈಮಲ್ಲಿ ನಾವು ಟ್ರೀಟ್ಮೆಂಟ್ ನ ತುಂಬಾ ಇಂಟೆನ್ಸಿವ್ ಆಗಿ ಕೊಡ್ಬೇಕಾಗುತ್ತೆ. ಆಮೇಲೆ ಕೆಲವೊಂದ್ಸಲಿ ತುಂಬಾ ಚೆಸ್ಟ್ ಇಂಡ್ರಾಯಿಂಗ್ ಇದ್ದಾಗ ನಾವು ಒಂದು ಮೆಷಿನ್ ಹಾಕ್ತಿವಿ, ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತ ಇರುತ್ತೆ. ಕೆಲವೊಂದ್ಸಲಿ ಅದು ಆಗ್ಲಿಲ್ಲ ಅಂತಂದ್ರೆ ಮುಂದೆ ಅದು ಇನ್ಫೆಕ್ಷನ್ ತುಂಬಾ ಸ್ಪ್ರೆಡ್ ಆಗಿ ಫಸ್ಟ್ ಲಂಗ್ಸ್ ಅಲ್ಲೇ ಇರುತ್ತೆ, ಆಮೇಲೆ ಫುಲ್ ಲಂಗ್ಸ್ ಸ್ಪ್ರೆಡ್ ಆಗುತ್ತೆ, ಆಮೇಲೆ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ಸ್ಪಿಲ್ ಆಗೋ ಚಾನ್ಸಸ್ ಇರುತ್ತೆ. ಅವಾಗ ನಾವು ಸೆಪ್ಟಿಕ್ ಶಾಕ್ ಅಂತ ಹೇಳ್ತೀವಿ. ಸೊ ಈ ತರ ಕಂಡೀಷನ್ ಅಲ್ಲಿ ತುಂಬಾ ಲೋ ಆಕ್ಸಿಜನ್, ತುಂಬಾ ಸಿವಿಯರ್ ಇದ್ದಾಗ, ಆಮೇಲೆ ಲಂಗ್ಸ್ ಪೂರ್ತಿ ಇವಾಗ ಒಂದು ಲೋಬಾರ್ ನಿಮೋನಿಯಾ ಅಂತ ಹೇಳ್ತೀವಿ. ಅಂದ್ರೆ ಲಂಗ್ಸ್ ಅಲ್ಲಿ ಎಡಗಡೆ 2 ಲೋಬ್ ಇರುತ್ತೆ, ಬಲಗಡೆ 3 ಲೋಬ್ ಇರುತ್ತೆ. ಒಂದು ಲೋಬಿಗೆ ಅಷ್ಟೇ ಅಲ್ಲಿದ್ದಾನೆ ಫುಲ್ ಲಂಗ್ಸ್ ಇನ್ಫೆಕ್ಟ್ ಆದಾಗ ARDS ಅಂತ ಹೇಳ್ತೀವಿ. ಸೊ ಈ ತರ ಆದಾಗ ವೆಂಟಿಲೇಷನ್ ಬೇಕಾಗ್ಬೋದು ಮಗುಗೆ, ಇಲ್ಲ ವರ್ಕ್ ಆಫ್ ಬ್ರೀದಿಂಗ್ ಅಂತ ಹೇಳ್ತೀವಿ. ಅಂದ್ರೆ ನಾವು ಅಸೆಸ್ ಮಾಡಿದಾಗ ಎಷ್ಟು ಸಿವಿಯರ್ ಆಗಿ ಮಗು ಬ್ರೀದ್ ಮಾಡ್ತಿದೆ ಅಂತ ನೋಡಿದಾಗ ಅದಕ್ಕೆ ನಾವು ನಾನ್ ಇನ್ವೇಸಿವ್ ವೆಂಟಿಲೇಷನ್ ಅಂತ ಹಾಕ್ತಿವಿ ಕೆಲವೊಂದ್ಸಲಿ. ಸೊ ಇದೆಲ್ಲ ಬೇಕಾದಾಗ ನಾವು ಮಗುನ ICU ಕಡಿಮೆ ಹಾಕ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು, ಇವಾಗ ಅಂಡರ್ 1 year ಮಕ್ಕಳು, ದೇ ಅಗೇನ್ ಹ್ಯಾವ್ ವೆರಿ ಲೆಸ್ ರಿಸರ್ವ್ ಕಂಪೇರ್ಡ್ ಟು ಓಲ್ಡರ್ ಚಿಲ್ಡ್ರನ್. ಆ ಟೈಮಲ್ಲಿ ಏನಾಗುತ್ತೆ, ಇವಾಗ ಎಸ್ಪೆಷಲಿ RSV ಸೀಸನ್, ಇವಾಗ ನಾವು ಸೀಸನ್ ಹೇಳ್ತೀವಿ, ಫ್ಲೂ ಸೀಸನ್, RSV ಸೀಸನ್, ಈ ಟೈಮಲ್ಲಿ ಏನಾಗುತ್ತೆ, ಲಂಗ್ಸ್ ಶ್ವಾಸನಾಳಗಳು ತುಂಬಾ ಸಣ್ಣದಿರೋದ್ರಿಂದ ಸೆಕ್ರೀಷನ್ಸ್ ಬಿಲ್ಡಪ್ ಆಗ್ಬಿಟ್ಟು ಲಂಗ್ ಸ್ಕ್ವೀಸಿಂಗ್ ಆಗುತ್ತೆ. ಸ್ಕ್ವೀಸಿಂಗ್ ಆದಾಗ ಏರ್ ಚೆನ್ನಾಗಿ ಇದು ಆಗಲ್ಲ. ಆ ಟೈಮಲ್ಲಿ ಆ ಮಕ್ಕಳಿಗೆ ತುಂಬಾ ಬೇಗ ICU ಹೋಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ RSV ನಿಮೋನಿಯಾ ಅಂತ ಇವಾಗ ತುಂಬಾ ರ್ಯಾಂಪೆಂಟ್ ಆಗಿ ಆಗ್ತಾ ಇದೆ. ಆಲ್ಮೋಸ್ಟ್ 48% ಆಫ್ ಅಂಡರ್ 1 ಏಜ್ ಗ್ರೂಪ್ ಚಿಲ್ಡ್ರನ್ ಗಾಟ್ RSV ನಿಮೋನಿಯಾ. ಸೊ ಅದ್ರ ಟೈಪ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ, ಸೊ ಎಷ್ಟು ಸಿವಿಯರ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಓಕೆ, ಈಗ ನಿಮೋನಿಯಾ ಕಡಿಮೆ ಆಗಿದೆ ಅಥವಾ ಜ್ವರ ಕಡಿಮೆ ಆಗಿದೆ ಅಂತ ಹೇಳಿದ್ರು ಕೂಡ ಉಸಿರಾಟದ ತೊಂದರೆ ಮಗುವಿನಲ್ಲಿ ಮತ್ತೇನು ಕಂಟಿನ್ಯೂ ಆಗ್ಬೋದಾ? ಈಗ ಒಂದು ಮಗುನ ನೀವು ಅಡ್ಮಿಷನ್ ಮಾಡಿದ್ದೀರಾ, ಡಿಸ್ಚಾರ್ಜ್ ಆದ್ಮೇಲೂ ಕೂಡ ಕೆಲವ್ರು ಬಂದು ಹೇಳ್ತಾರೆ, ಲೈಕ್ ಡಾಕ್ಟರ್ ಜ್ವರ ಕಡಿಮೆ ಆಗಿದೆ, ಮಗು ಹುಷಾರಾಗಿದೆ, ಆದ್ರೂ ಕೂಡ ದಮ್ ಕಟ್ತಾ ಇದೆ ಮಗುಗೆ, ಸರಿಯಾಗಿ ಮೊದ್ಲಿನ ತರ ಉಸಿರಾಡಕ್ ಆಗ್ತಾ ಇಲ್ಲ, ಇನ್ನು ಪ್ರಾಪರ್ ಆಗಿ ಬಂದಿಲ್ಲ, ಇನ್ನು ಕಫ ಕಡಿಮೆ ಆಗಿಲ್ಲ, ಅಥವಾ ಕುಯ್ ಅಂತ ಸೌಂಡ್ ಬರುತ್ತೆ ಹೇಳ್ತಾರೆ ಕೆಲವರೆಲ್ಲ. ಸೊ ಈ ತರ ಸಿಂಪ್ಟಮ್ಸ್ ಗಳು ಮುಂದುವರಿಯುವಂತ ಸಾಧ್ಯತೆ ಇರುತ್ತಾ ಅಂತ? ಫೀವರ್ ಅಂತಂದ್ರೆ ಇಟ್ಸ್ ಫಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್. ನಾ ಹೇಳಿದ್ನಲ್ಲ, ಈಗ ವೈರಸಸ್ ಗೆ ತಣ್ಣನ್ ವಾತಾವರಣ, ಹೈ ಹ್ಯೂಮಿಡಿಟಿ, ಇದೆಲ್ಲ ತುಂಬಾ. ಸೊ ನಮ್ದು ಬಾಡಿ ಫಸ್ಟ್ ಡಿಫೆನ್ಸ್ ಮೆಕ್ಯಾನಿಸಮ್ ಏನು ಅಂದ್ರೆ ಬಾಡಿ ಟೆಂಪರೇಚರ್ ರೈಸ್ ಮಾಡುತ್ತೆ. ಅವಾಗ ಏನಾಗುತ್ತೆ, ವೈರಸ್ ಉಲ್ಬಣ ಆಗೋದನ್ನ ಕಡಿಮೆ ಮಾಡುತ್ತೆ. ಸೊ ಆ ಟೈಮಲ್ಲಿ ಫೀವರ್ ಕಡಿಮೆ ಆದ್ರೂ ಸಹ ಲಂಗ್ ಅಲ್ಲಿ ಫ್ಲೂಯಿಡ್ ತುಂಬಿಕೊಂಡಾಗ ಅದ್ರ ಟ್ರೀಟ್ಮೆಂಟ್ ಆಗಿ ಲಂಗ್ ರಿಕವರಿ ಆಗ್ಲಿಕ್ಕೆ ಅಟ್ಲೀಸ್ಟ್ 1 2 to 3 weeks ಬೇಕು. ಸೊ ನಾವು ಯೂಶಲಿ ವಾಟ್ ವಿ ಕಾಲ್ ಎಸ್ ಪೋಸ್ಟ್ ವೈರಲ್ ಕಾಫ್ ಆರ್ ಪೋಸ್ಟ್ ನಿಮೋನಿಯಾ ಕಾಫ್ ಅಂತ ಕೆಲವೊಂದ್ಸರಿ ಅಪ್ ಟು 4 to 6 weeks ತನಕ ಇರೋ ಚಾನ್ಸಸ್ ಇರುತ್ತೆ. ಮೈಲ್ಡ್ ಆಗಿ ಕೆಮ್ಮು ಮಾಡ್ತಾ ಇರುತ್ತೆ. ಬಟ್ ದಮ್ ಬಂದಿದ್ದಕ್ಕೆ ನಾವು ನೆಬಲೈಸೇಷನ್ ಅದೆಲ್ಲ ಕೊಡ್ಬೇಕಾಗುತ್ತೆ, ಯಾಕಂದ್ರೆ ವೈರಲ್ ಇನ್ಫೆಕ್ಷನ್ ಆಗಿ ನಿಮೋನಿಯಾ ಆಗಿದ್ ಮಕ್ಕಳಲ್ಲಿ ದಮ್ ಬರೋ ಚಾನ್ಸಸ್ ಇರುತ್ತೆ. ಪ್ರೀಟಮ್ ಬೇಬೀಸ್ ಅಲ್ಲಿ ಜಾಸ್ತಿ ಬರುತ್ತೆ ಆತರ ಏನಾದ್ರು ಅಥವಾ ಪ್ರೀಟಮ್ ಬೇಬೀಸ್ ನ ಜಾಸ್ತಿ ಕೇರ್ ಮಾಡ್ಬೇಕು ಈ ವಿಚಾರದಲ್ಲಿ, ಆತರ ಏನಾದ್ರು ಇದೆಯಾ ಮ್ಯಾಮ್? ಡೆಫಿನೆಟ್ಲಿ ನಾವು ಪ್ರೀಟಮ್ ಮಕ್ಕಳನ್ನ ನೋಡ್ಕೊಂಡು ಮನೆಗೆ ಕಳಿಸ್ಬೇಕಾದಾಗ ನಾವು ಫಸ್ಟ್ ಅಡ್ವೈಸ್ ಹೇಳೋದು, ಯಾರೇ ಶೀತ ಕೆಮ್ಮು ನೆಗಡಿ ಬಂದಿರೋ ಪೇರೆಂಟ್, ಯಾರ ಮಕ್ಕಳಾಗ್ಲಿ, ಅಥವಾ ಇಫ್ ದೇ ಹ್ಯಾವ್ ಅನದರ್ ಚೈಲ್ಡ್ ಹೂ ಇಸ್ ಅ ಟಾಡ್ಲರ್, ಸೊ ಆತರ ಇದ್ದಾಗ ಮಗುನ ಆದಷ್ಟು ಫಸ್ಟ್ 3 ತಿಂಗಳು ಸಪರೇಟ್ ಆಗಿ ಇಡಿ ಅಂತಾನೆ ಹೇಳೋದು ನಾವು. ಸ್ವಲ್ಪ ದೂರ ಇಡಬೇಕು, ತುಂಬಾ ದೂರ ಇರಬೇಕು, ಎಕ್ಸ್ಟ್ರೀಮ್ಲಿ ಕೇರ್ಫುಲ್. ಯಾಕಂದ್ರೆ ಪ್ರೀಟಮ್ ಬೇಬೀಸ್ ಲಂಗ್ಸ್ ಆರ್ ಅಂಡರ್ ಡೆವಲಪ್ಡ್, ಇನ್ನು ಡೆವಲಪ್ ಆಗಿರಲ್ಲ ಲಂಗ್ಸ್, ಅವ್ರ ಇಮ್ಯುನೈಸೇಷನ್ ಶೆಡ್ಯೂಲು ಆಗಿರಲ್ಲ, ಅವರು ಇನ್ಕಂಪ್ಲೀಟ್ ಇಮ್ಯುನೈಸೇಷನ್ ಇರೋದ್ರಿಂದ ಅವರಿಗೆ ಪ್ರೊಟೆಕ್ಟಿವ್ ಆಂಟಿಬಾಡೀಸು ಇರಲ್ಲ. ಸೊ ಆಮೇಲೆ ಅವ್ರದ್ದು ಲಂಗ್ಸ್ ಬೆಳವಣಿಗೆ ಅಷ್ಟೊಂದು ತಕ್ಕ ಮಟ್ಟಿಗೆ ಇರಲ್ಲ. ಈಗ ಟರ್ಮ್ ಬೇಬೀಸ್ ಕಂಪೇರ್ ಮಾಡಿದ್ರೆ ಪ್ರೀಟಮ್ ಬೇಬೀಸ್ ಲಂಗ್ಸ್ ಆರ್ ವೆರಿ ವಲ್ನರಬಲ್. ಸೊ ಹಂಗಾಗಿ ಪ್ರೀಟಮ್ ಬೇಬೀಸ್ ಈ ಸೀಸನ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ನೋಡ್ಕೋಬೇಕು. ಓಕೆ, ಸೊ ನಿಮೋನಿಯಾ ಟ್ರೀಟ್ಮೆಂಟ್ ಬಗ್ಗೆ ನೀವು ಹೇಳಿದ್ರಿ, ಆದ್ರೆ ಒಂದು ಡೌಟ್ ಇರುತ್ತೆ ಪೇರೆಂಟ್ಸ್ ಅಲ್ಲಿ. ಸೊ ಯೂಶಲಿ ಮಗುವಿಗೆ ಉಸಿರಾಟದ ಸಮಸ್ಯೆ ಇತ್ತು ಅಂತ ಹೇಳಿದಾಗ ಇವನ್ ಕ್ಲಿನಿಕಲ್ಲೂ ಕೂಡ ಇರುತ್ತೆ, ಅಂದ್ರೆ ನೆಬ್ ಹಾಕ್ತಾರೆ, ನೆಬುಲೈಸೇಷನ್ ಇರುತ್ತೆ ಅಂತ. ಸೊ ನೆಬುಲೈಸೇಷನ್ ಮಾಡಿದ್ರೆ ಸಾಕು ನಿಮೋನಿಯಾ ಕಡಿಮೆ ಆಗ್ಬಿಡುತ್ತೆ, ಉಸಿರಾಟದ ತೊಂದರೆ ಅಥವಾ ಲಂಗ್ಸ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಅಂತ ಹೇಳ್ತೀರಾ, ನೀವು ಒಪ್ತೀರಾ? ಸೊ ಇವಾಗ ನಾವು ನಿಮೋನಿಯಾ ಟ್ರೀಟ್ಮೆಂಟ್ ಅಂದ್ರೆ ಅಗೇನ್ ವೈರಲ್ ಮತ್ತೆ ಬ್ಯಾಕ್ಟೀರಿಯಲ್ ಡಿಫರೆನ್ಸ್ ಆಗುತ್ತೆ. ಯೂಶಲಿ ವೈರಲ್ ನಿಮೋನಿಯಾಸ್ ವಿಲ್ ಕಾಸ್ ವೀಸಿಂಗ್, ಆಯ್ತಾ? ಸೊ ಹಂಗಾಗಿ
ನೆಬುಲೈಸೇಷನ್ ಒಂದೇ ಕೊಟ್ರೆ ನಿಮೋನಿಯಾ ಕ್ಲಿಯರ್ ಆಗುತ್ತೆ ಅಂತಲ್ಲ, ಇದು ಸ್ವಲ್ಪ ಏರ್ವೇ ಕ್ಲಿಯರೆನ್ಸ್ ಹೆಲ್ಪ್ ಆಗುತ್ತೆ. ಇವಾಗ ಮ್ಯೂಕಸ್ ಕಟ್ಕೊಂಡಿದ್ರೆ ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ ನಾವು ಅದು ಮೆಡಿಸಿನ್ ಕೊಡ್ತೀವಿ, ಇಲ್ಲ ಒಳಗಡೆ ಏರ್ವೇ ಅಲ್ಲಿ ಊತ ಆದಾಗ ಅದಕ್ಕೊಂದು ಮೆಡಿಸಿನ್ ಕೊಡ್ತೀವಿ. ಸೊ ನೆಬುಲೈಸೇಷನ್ ವಿಲ್ ಜಸ್ಟ್ ಏಡ್ ದ ಪ್ರೋಸೆಸ್ ಆಫ್ ಇಂಪ್ರೂವ್ಮೆಂಟ್, ಹೆಲ್ಪ್ ಮಾಡುತ್ತೆ ಅಷ್ಟೇ. ಅದನ್ನೇ ಬರೀ ನೆಬುಲೈಸೇಷನ್ ಕೊಟ್ಟ ತಕ್ಷಣ ನಿಮೋನಿಯಾ ಕ್ಲಿಯರ್ ಆಗುತ್ತೆ ಅನ್ನೋದು ತಿಳುವಳಿಕೆ ಸ್ವಲ್ಪ ಇದು. ಓಕೆ. ಸೊ ಇದಕ್ಕೆ ಆಸ್ಪತ್ರೆಗೆ ಬರ್ಬೇಕಾಗತ್ತೆ, ಯಾಕಂತ ಹೇಳಿದಾಗ ಕೆಲವೊಂದ್ಸತಿ ಮಗುಗೆ ಜ್ವರ, ಶೀತ, ಕೆಮ್ಮು ಇತ್ತು ಅಂತ ಹೇಳಿದಾಗ ಮನೇಲಿ ಕೂಡ ಟ್ರೀಟ್ ಮಾಡ್ತಾರೆ. ಅಂದ್ರೆ ಮನೇಲಿ ಏನೋ ಒಂದು ಹೋಮ್ ರೆಮಿಡೀಸ್ ಅನ್ನ ಮಾಡ್ತಾರೆ ಅಥವಾ ಸ್ಟೀಮ್ ಕೊಡ್ತಾರೆ. ಈಗ ಮಗುಗೆ ಕಫ ಕಟ್ಟಿದೆ ಅಂತ ಹೇಳಿದಾಗ ಸ್ವಲ್ಪ ಬಿಸಿನೀರಿಗೆ ಏನೋ ಒಂದು ಲೈಕ್ ಮೂಲಿಕೆಗಳನ್ನ ಹಾಕಿ ಅಥವಾ ಕೆಲವೊಂದು ಇದನ್ನ ಹಾಕಿ ಸ್ಟೀಮ್ ಕೊಡ್ತಾರೆ. ಸೊ ನಿಮೋನಿಯಾಗೆ ಹೋಮ್ ರೆಮಿಡೀಸ್ ಏನಾದ್ರು ವರ್ಕ್ ಆಗತ್ತಾ, ಅಥವಾ ಇನ್ ಕೇಸ್ ವರ್ಕ್ ಆಗಲ್ಲ ಅಂತ ಹೇಳಿದ್ರು ಕೆಲವ್ರಿಗೊಂದಿರುತ್ತೆ, ಓಕೆ ಹಾಸ್ಪಿಟಲ್ಗೆ ಹೋಗಿದೀವಿ, ಟ್ರೀಟ್ಮೆಂಟ್ ತಗೊಂಡಿದೀವಿ, ನಮ್ ಕಡೆಯಿಂದ ಏನೋ ಮನೆಯಲ್ಲಿ ಒಂದಿಷ್ಟು ಇದನ್ನ ಕೇರ್ ಅನ್ನ ತಗೋಬೇಕು ಅಂತ ಇರುತ್ತೆ. ಸೊ ಆತರ ಮಾಡಬಹುದಾ, ಹೇಗೆ? ಇವಾಗ ಸ್ಟೀಮ್ ತಗೊಳೋದು ಬರೀ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಸೊ ನೀವು ಸ್ಟೀಮ್ ತಗೊಳೋದ್ರಿಂದ ನಿಮೋನಿಯಾ ಕ್ಲಿಯರ್ ಆಗಲ್ಲ, ಯಾಕಂದ್ರೆ ಸ್ಟೀಮ್ ವಿಲ್ ನಾಟ್ ರೀಚ್ ದ ಲಂಗ್ಸ್. ಓಕೆ. ಸೊ ಇದು ಮೇನ್ಲಿ ಸೈನಸ್ ಪ್ರಾಬ್ಲಮ್, ಮೂಗ್ ಕಟ್ಕೊಂಡಿರೋದಕ್ಕೆ, ಅದಕ್ಕೋಸ್ಕರ ಹೆಲ್ಪ್ ಆಗುತ್ತೆ. ಬಟ್ ಅಗೇನ್ ಸ್ಟೀಮ್ ಇಟ್ಸ್ ಕಮಿಂಗ್ ಅಟ್ 100 degrees ಅಲ್ವಾ? ಸೊ ರಿಸ್ಕ್ ಆಫ್ ಬರ್ನ್ಸ್ ಆರ್ ಮೋರ್ ಇನ್ ಚಿಲ್ಡ್ರನ್. ಕುದಿತಾ ಇರೋಂತ ನೀರು. ಸೊ ಅದನ್ನ ಮಗು ಅಕಸ್ಮಾತ್ ಕಾಲು ಒದಿತು, ಕೈ ಮಾಡ್ತು, ಯಾಕಂದ್ರೆ ನಾವು ಅಡಲ್ಟ್ಸ್ ತರ ಅವ್ರು ಒಂದ್ ಕಡೆ ಕುತ್ಕೊಳಲ್ಲ. ಸ್ಟೀಮ್ ತಗೋಬೇಕಾದ್ರೆ ಕೆಲವೊಬ್ರು ಟವಲ್ ಹಾಕೋತಾರೆ ಸ್ಟೀಮ್ ಸ್ವಲ್ಪ ಚೆನ್ನಾಗಿ ಬರ್ಲಿ ಅಂತ. ಆತರ ಮಾಡಿದಾಗ ಏನಾಗುತ್ತೆ, ಮಗುನ್ ಕೂರಿಸ್ಕೊಂಡು ಅದನ್ನ ಮಾಡೋದು ಸ್ವಲ್ಪ ರಿಸ್ಕಿ, ಎಸ್ಪೆಷಲಿ ಅಂಡರ್ 5 years ಏಜ್ ಗ್ರೂಪ್ ಮಕ್ಕಳಲ್ಲಿ. ಅವ್ರು ಆರಾಮಾಗಿ ಕೂತ್ಕೋತಾರೆ, ನೀವು ಇದನ್ನ ತಗೊಂತೀರಾ ಅಂತಂದ್ರೆ ಅಗೇನ್ ನಿಮೋನಿಯಾದಲ್ಲಿ ಸ್ಟೀಮ್ ಹೆಲ್ಪೇ ಆಗಲ್ಲ, ಯಾಕಂದ್ರೆ ಅದು ಲಂಗ್ಸ್ ನ ರೀಚ್ ಆಗಲ್ಲ. ಮೇನ್ಲಿ ಫಾರ್ ದ ಅಪ್ಪರ್ ರೆಸ್ಪಿರೇಟರಿ. ಓಕೆ. ಸೊ ಈಗ ನಿಮೋನಿಯಾ ಇದ್ದಾಗ ಕಫ ಇರ್ಬೋದು ಅಥವಾ ಉಸಿರಾಟದ ತೊಂದರೆ ಇರ್ಬೋದು ಅಂತ, ಈ ಸಂದರ್ಭದಲ್ಲಿ ಈಗ 1 ವರ್ಷದ ಮಗು ಅಥವಾ 2 ವರ್ಷದ ಒಳಗಿನ ಮಗು ಅಂದ್ರೆ ಬ್ರೆಸ್ಟ್ ಮಿಲ್ಕ್ ಬೇಕಾಗುತ್ತೆ. ಸೊ ಬ್ರೆಸ್ಟ್ ಮಿಲ್ಕ್ ಕೊಡಬಾರ್ದು, ಕಫ ಇನ್ನೂ ಜಾಸ್ತಿ ಆಗುತ್ತೆ, ಅಥವಾ ಸ್ವಲ್ಪ ಟಾಡ್ಲರ್ಸ್ ಇದ್ದಾಗ ಅವರಿಗೆ ದನದ ಹಾಲು ಕೊಡಬಾರ್ದು, ಇಂಥ ಟೈಮಲ್ಲಿ ಆಲ್ರೆಡಿ ಅವ್ರಿಗೆ ಕಫ ಇದೆ, ಇನ್ನೂ ಕಫ ಜಾಸ್ತಿ ಆಗುತ್ತೆ, ಇದನ್ನ ಒಪ್ತೀರಾ ನೀವು, ಹೇಗೆ? ಅದು ಕಂಪ್ಲೀಟ್ಲಿ ಬಿಗ್ಗೆಸ್ಟ್ ಮಿತ್. ಓಕೆ. ಸೊ ಇವಾಗ ಹುಷಾರಿರ್ಲಾರ್ದಾಗ ಮಗು ಊಟ ಮಾಡಲ್ಲ. ಓಕೆ, ಬಟ್ ವಿ ಹ್ಯಾವ್ ಟು ಕೀಪ್ ಅಪ್ ದ ನಾಲ್ಗೆ ರುಚಿ ಹಿಡಿಸಲ್ಲ. ಆಮೇಲೆ ಬಾಡಿ ಇಸ್ ಡೈವರ್ಟಿಂಗ್ ಆಲ್ ಇಟ್ಸ್ ರಿಸೋರ್ಸಸ್ ಇನ್ ಫೈಟಿಂಗ್ ದ ವೈರಸ್ ಅಥವಾ ಕಾನ್ಸಂಟ್ರೇಷನ್ ಒಂದೇ ಕಡೆ ಇರುತ್ತೆ. ಆಮೇಲೆ ಅದು ಅಷ್ಟೊಂದು ಪಚನ ಕ್ರಿಯೆ ಚೆನ್ನಾಗಿರಲ್ಲ. ಅದಕ್ಕೇನೆ ಇವಾಗ ನೋಡ್ಬೋದು, ನಾವು ಫೋರ್ಸ್ ಫೀಡಿಂಗ್ ಮಾಡಿದಾಗ ಮಕ್ಕಳು ವಾಮಿಟ್ ಮಾಡೋದು, ಅದೆಲ್ಲ ಕ್ವೈಟ್ ಕಾಮನ್. ಅಯ್ಯೋ ಮಗು ತಿಂದಿಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೋತಾರೆ ಪೇರೆಂಟ್ಸ್. ಮೇನ್ ಥಿಂಗ್ ಇಸ್ ಹೈಡ್ರೇಷನ್. ಓಕೆ, ಫ್ಲೂಯಿಡ್ ಅಂಶ ಚೆನ್ನಾಗಿ ಕೊಡ್ಬೇಕು. ಆ ಟೈಮಲ್ಲಿ ಫೀವರ್ ಬಂದಾಗ ಡಿಹೈಡ್ರೇಷನ್ ಆಗತ್ತೆ, ಅವಾಗ ಅದಕ್ಕೆ ಸುಸ್ತಾಗ್ತಾ ಇರ್ತಾರೆ ಮಕ್ಕಳು. ಹೊರತು ನಾವು ಊಟ ಮಾಡಿಲ್ಲ ಅಂತ ಫುಲ್ ಟೆನ್ಷನ್ ಮಾಡ್ಕೊಳೋದ್ರಲ್ಲಿ ಅಷ್ಟೊಂದು ಅವಶ್ಯಕತೆ ಇರಲ್ಲ. ಫಸ್ಟ್ 2 to 3 days ಅಲ್ಲಿ ರಿಸೋರ್ಸಸ್ ಆರ್ ಆಲ್ ಗೋಯಿಂಗ್ ಅಗೇನ್ಸ್ಟ್ ಫೈಟಿಂಗ್ ದ ಇನ್ಫೆಕ್ಷನ್. ಆ ಟೈಮಲ್ಲಿ ಪಚನ ಕ್ರಿಯೆನೂ ಚೆನ್ನಾಗಿರಲ್ಲ. ಸೊ ಹಂಗಾಗ್ಬಿಟ್ಟು ಸ್ವಲ್ಪ ಈಸ್ ಆಗ್ಬಿಟ್ಟು ಸ್ವಲ್ಪ ಫ್ಲೂಯಿಡ್ ಕೊಟ್ಟು ಮಗು ಎಷ್ಟು ತಿನ್ನತ್ತೆ ಅಷ್ಟು ಕೊಟ್ಬಿಟ್ಟು ಫ್ಲೂಯಿಡ್ ಹೈಡ್ರೇಷನ್ ಮೇಂಟೈನ್ ಮಾಡ್ಕೊಂಡ್ರೆ ಆಯ್ತು. ಇವಾಗ ಹಾಲು ಕೊಡಬಾರ್ದು ಅನ್ನೋದು ಕಂಪ್ಲೀಟ್ಲಿ ಮಿತ್. ಓಕೆ, ಸೊ ನಮೀಗ ಕಫ ಕಾಣುತ್ತೆ ಅಂತ ಏನ್ ಹಾಲಲ್ಲಿ ಇರೋ ಪ್ರೋಟೀನು ಮತ್ತೆ ಲಿಪಿಡ್ ಏನಿರುತ್ತೆ ಅದು ಎಂಜಲಲ್ಲಿ ಮಿಕ್ಸ್ ಆಗ್ಬಿಟ್ಟು ಕಫ ತರ ಕಾಣುತ್ತೆ. ನಮಗೆ ಸೆನ್ಸರಿ ವೈಸ್, ವಿಜುವಲಿ ವೈಸ್ ನಮಗೆ ಕಾಣೋದು ಇದೇನು ಅಂದ್ರೆ ಹಾಲಿನ ಲಿಪಿಡ್ ಮತ್ತೆ ಪ್ರೋಟೀನ್ ಅಲ್ಲಿ ನಮ್ದು ಸಲೈವ ಮಿಕ್ಸ್ ಆಗ್ಬಿಟ್ಟು ಕಫ ತರ ಕಾಣುತ್ತೆ. ಸೊ ಅದು ನಾವು ಹಾಲು ಕೊಟ್ಟೆ ಕಫ ಜಾಸ್ತಿ ಆಯ್ತು ಅನ್ನೋದು ಇಟ್ಸ್ ಕಂಪ್ಲೀಟ್ಲಿ ಮಿತ್. ಇವಾಗ ಮಗು ಬರೀ ಹಾಲು ಕುಡ್ಕೊಂಡು ಮೇಂಟೈನ್ ಆಗ್ತಾ ಇದೆ ಅಂತಂದ್ರೆ ನಾವು ಹಾಲು ನಿಲ್ಸಿದ್ರೆ ಮಗು ಡಿಹೈಡ್ರೇಟ್ ಆಗುತ್ತೆ. ಹೌದು, ಇರುವಂತ ಒಂದು ಫುಡ್ ಸೋರ್ಸ್ ಕೂಡ ಅಂಡ್ ಇಟ್ಸ್ ಹೈಲಿ ನ್ಯೂಟ್ರಿಷಿಯಸ್. ಮಿಲ್ಕ್ ಇಸ್ ವೆರಿ ಓಕೆ. ಸೊ ಹಂಗಾಗ್ಬಿಟ್ಟು ದೇರ್ ಇಸ್ ನೋ ಅಬ್ಜೆಕ್ಷನ್. ಅಬ್ಸಲ್ಯೂಟ್ಲಿ ರಾಂಗ್ ಟು ಥಿಂಕ್ ಐ ಶುಡ್ ನಾಟ್ ಫೀಡ್ ಮೈ ಚೈಲ್ಡ್. ಓಕೆ. ಈಗ 2 ವರ್ಷ ಮೇಲ್ಪಟ್ಟಂತ ಮಕ್ಕಳಲ್ಲಿ ಬಂದಾಗ, ಈ ತರ ನಿಮೋನಿಯಾ ಬಂದಾಗ ಮನೆಯಲ್ಲಿ ಯಾವೆಲ್ಲ ಫುಡ್ ಅನ್ನ ಕೊಡಬೇಕು ಅಂತ, ಯಾಕಂದ್ರೆ 1 ವರ್ಷದ ಒಳಗಿನ ಮಕ್ಕಳನ್ನ ನಾವು ಮಾತಾಡೋ ಹಾಗಿಲ್ಲ, ಬ್ರೆಸ್ಟ್ ಮಿಲ್ಕ್ ಇನಫ್ ಅನ್ನೋತಾರೆ, ಅಂದ್ರೆ ಅದೇ ಮುಖ್ಯವಾಗಿರುವಂತ ಆಹಾರ. ಆದ್ರೆ ಈಗ ಸ್ವಲ್ಪ ಗಟ್ಟಿ ಆಹಾರವನ್ನ ಮಗುವಿಗೆ ಕೊಡ್ತಾ ಇದ್ವಿ ಅಥವಾ ಮಗು ತಿಂತಾ ಇದೆ, ಅಥವಾ ಸ್ವಲ್ಪ ದೊಡ್ಡ ಮಕ್ಕಳು ಟಾಡ್ಲರ್ಸ್ ಅಂತ ನಾವೇನ್ ಕರಿತೀವಿ, ಅಂತ ಮಕ್ಕಳಲ್ಲಿ ನಿಮೋನಿಯಾ ಬಂದಾಗ ಯೂಶಲಿ ಆಗ್ಲೇ ಹೇಳ್ದಾಗೆ ನಾಲ್ಗೆ ರುಚಿ ಇರೋದಿಲ್ಲ, ಫುಡ್ ತಿನ್ನೋದಕ್ಕೆ ಇದ್ ಮಾಡ್ತಾರೆ. ಸೊ ಅಂತ ಟೈಮಲ್ಲಿ ಮಕ್ಕಳಿಗೆ ಯಾವೆಲ್ಲ ಫುಡ್ ಅನ್ನ ಕೊಡಬೇಕು? ಸೊ ನಿಮೋನಿಯಾ ಇದ್ದಾಗ ಡಯಟ್ ಹೇಗೆ ಫಾಲೋ ಮಾಡಬೇಕಾಗುತ್ತೆ? ಈಗ ನಿಮೋನಿಯಾ ಪರ್ಸೆ ಇವಾಗ ಒಂದು ಇನ್ಫೆಕ್ಷನ್ ಫೈಟ್ ಮಾಡ್ಬೇಕಾದ್ರೆ ಮಕ್ಕಳಿಗೆ ನ್ಯೂಟ್ರಿಷಿಯಸ್ ಆಹಾರ ಕೂಡ ತುಂಬಾ ಇಂಪಾರ್ಟೆಂಟ್. ಇವಾಗ ಅವರು ಬರೀ ಲಿಕ್ವಿಡ್ ತಗೊಂತಾ ಇದ್ರೆ ಅಂದ್ರೆ ಇವಾಗ ಗಂಜಿ, ಸೂಪು,
ಕೊಕೊನಟ್ ವಾಟರ್, ORS, ಈ ತರ ಈಸಿಲಿ ಡೈಜೆಸ್ಟಬಲ್ ಫುಡ್ ಅಂತ ಹೇಳ್ತೀವಿ. ಖಾರ ಪದಾರ್ಥ ಕೊಡಬಾರ್ದು ಆ ಟೈಮ್. ಖಾರ ಪದಾರ್ಥ ಅಂದ್ರೆ ಅವ್ರಿಗೆ ಆ ರುಚಿ ಇತ್ತು ಅಂದ್ರೆ ಅನ್ನ ರಸಂ ಕೊಡ್ಬೋದು, ಸೊ ಈ ತರ ಕೊಡ್ಬೋದು, ಇಡ್ಲಿ ಕೊಡ್ಬೋದು, ಪೊಂಗಲ್ ಅಥವಾ ಕಿಚಡಿ, ಈ ತರ ಈಸಿಲಿ ಡೈಜೆಸ್ಟಬಲ್ ಅಂತ ಏನ್ ಹೇಳ್ತೀವಲ್ಲ ಆ ತರ ಫುಡ್ ಕೊಡ್ಬೇಕು. ಆ ಟೈಮಲ್ಲಿ ತುಂಬಾ ಪಚನ ಕ್ರಿಯೆಗೆ ತೊಂದರೆ ಆಗ ಫುಡ್ಗಳು ಕೊಟ್ಟಾಗ ಏನಾಗತ್ತೆ ಅಂದ್ರೆ ಐದರ್ ಬೇಬಿ ರಿಜೆಕ್ಟ್ಸ್ ಇಟ್ ಆರ್ ಲೂಸ್ ಮೋಷನ್ ಆಗತ್ತೆ, ಇಲ್ಲ ವಾಮಿಟಿಂಗ್ ಆಗತ್ತೆ. ಅವಾಗ ಮತ್ತೆ ಟೆನ್ಷನ್ ಆಗತ್ತೆ ಪೇರೆಂಟ್ಸ್ಗೆ, ಮತ್ತೆ ಏನಾಯ್ತು ಅಂತ. ಸೊ ಹಂಗಾಗ್ಬಿಟ್ಟು ಆದಷ್ಟು ಸೌಮ್ಯವಾದ ಆಹಾರನ ಆ ಟೈಮಲ್ಲಿ ಕೊಟ್ಟು 2-3 ದಿನ ಪಚನ ಕ್ರಿಯೆಗೆ ತೊಂದರೆ ಆಗ್ಲಾರ್ದಂಗೆ. ದ ಐಡಿಯಾ ಈಸ್ ಓಕೆ, ನಾನು ಫೋರ್ಸ್ ಮಾಡಿ ಕೊಟ್ಟೆ ನಾನು ಫುಡ್ ಫುಲ್ ಎಲ್ಲ ವಾಮಿಟ್ ಮಾಡ್ಬೋದು ಮಗು ಅಂತಂದ್ರೆ ಅದರಿಂದ ಹಾನಿನೇ ಜಾಸ್ತಿ. ಸೊ ಅದು ಬದ್ಲಿ ಸ್ಮಾಲ್ ಫ್ರೀಕ್ವೆಂಟ್ ಫೀಡ್ಸ್ ಅಂತ ಹೇಳ್ತೀವಿ. ಆಮೇಲೆ ಹೈಡ್ರೇಷನ್, ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಮಗುವಿಗೆ ಹೈಡ್ರೇಷನ್ ಚೆನ್ನಾಗಿರ್ಬೇಕಂದ್ರೆ ನೀರಿನ ಅಂಶ ಅಥವಾ ಜ್ಯೂಸ್ ಎಲ್ಲ ಕೊಡಬಹುದಾ ಆ ಟೈಮಲ್ಲಿ? ಆ ಟೈಮಲ್ಲಿ ಅದು ಒಂದೇ ಕುಡಿತಾ ಇದೆ ಮಗು, ಬೇರೆ ಏನು ಕುಡಿತಿಲ್ಲ ಅಂದ್ರೆ ಆ ಮಗು ಯಾವ ತರ ಫುಡ್ ತಿನ್ನುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನೀರಂತೂ ಚೆನ್ನಾಗಿ ಕೊಡ್ಬೇಕು, ಬಿಸಿನೀರೇ ಕೊಡ್ಬೇಕಾಗುತ್ತೆ. ಹಂಗಂತ ಹೇಳಿ ತಣ್ಣಂದು ಫ್ರಿಡ್ಜ್ ಇಂದ ತೆಗ್ದಿರೋದು ಆಹಾರಗಳನ್ನ ಕೊಡಬಾರ್ದು. ಓಕೆ, ಸ್ವಲ್ಪ ಹೊರಗಡೆ ಇಟ್ಬಿಟ್ಟು ಟೆಂಪರೇಚರ್ ನಾರ್ಮಲ್ ಆದಾಗ ಜ್ಯೂಸ್ ಆದ ಒಂದೇ ತಗೊಂತಾ ಇದೆ ಮಗು ಅಂದ್ರೆ ಪರವಾಗಿಲ್ಲ, 2 ದಿನ ಕೊಡಿ. ಇಟ್ ವಿಲ್ ನಾಟ್ ಬಿಕಮ್ ಹ್ಯಾಬಿಟ್, ಬಟ್ ಅಟ್ ಲೀಸ್ಟ್ ಮಗುದು ಶುಗರ್ ಲೆವೆಲ್ಸ್ ನಾರ್ಮಲ್ ಆಗ್ತಾ ಇದೆ, ಹೈಡ್ರೇಷನ್ ಆಗ್ತಾ ಇದೆ ಅಂತಂದ್ರೆ ಐ ವುಡ್ ಪ್ರಿಫರ್ ಟು ಗಿವ್ ದಟ್. ಓಕೆ ಡಾಕ್ಟರ್, ಹಾಗಿದ್ರೆ ನಿಮೋನಿಯಾ ಬರದೇ ಇರೋ ರೀತಿಯಲ್ಲಿ ತಡೆಗಟ್ಟೋದು ಹೇಗೆ? ಇದಕ್ಕೆ ವ್ಯಾಕ್ಸಿನ್ ಇದೆಯಾ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಡೆಫಿನೆಟ್ಲಿ, ವಿತ್ ಇಂಪ್ರೂವ್ಮೆಂಟ್ ಇನ್ ಟೆಕ್ನಾಲಜಿ ತುಂಬಾ ವ್ಯಾಕ್ಸಿನ್ಸ್ ಇದೆ. ಅಂದ್ರೆ ದ ಮೇಜರ್ ವ್ಯಾಕ್ಸಿನ್ಸ್ ವಿ ರೆಕಮೆಂಡ್ ಅಂತಂದ್ರೆ ಇವಾಗ ಒಂದು ನ್ಯೂಮೋಕಾಕಲ್, ಅಗೇನ್ಸ್ಟ್ ನ್ಯೂಮೋಕಾಕಲ್ ವ್ಯಾಕ್ಸಿನ್, ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ ಅಂತ ಏನ್ ಹೇಳಿದ್ನಲ್ಲ, ಆ ಬ್ಯಾಕ್ಟೀರಿಯಾಗೆ ನಮಗೆ ಇವಾಗ ನ್ಯೂಮೋಕಾಕಲ್ ವ್ಯಾಕ್ಸಿನ್ ಅಂತ ಬಂದಿದೆ. ಸೊ ಆ ವ್ಯಾಕ್ಸಿನ್ ನ ನಾವು 1.5 ತಿಂಗಳು, 2.5 ತಿಂಗಳು, 3.5 ತಿಂಗಳು ಮಕ್ಕಳಿಗೆ 3 ಡೋಸ್, ಅಂಡರ್ 1 ಇಯರ್ ಏಜ್ ಗ್ರೂಪಿಗೆ 3 ಡೋಸ್ ಕೊಡ್ತೀವಿ. ಯಾಕಂದ್ರೆ ಇಟ್ ಹ್ಯಾಸ್ ಟು ಬಿ ರಿಮೈಂಡೆಡ್, ಇಮ್ಯೂನ್ ಸಿಸ್ಟಮ್ ರಿಮೈಂಡ್ ಆಗ್ಬೇಕು ಅಂತ 3 ಡೋಸಸ್ ಇರುತ್ತೆ. ದೆನ್ ಅನದರ್ ಬೂಸ್ಟರ್ ಡೋಸ್ 15 ಮಂತ್ಸ್ ಅಲ್ಲಿ ಇರುತ್ತೆ. ಈ ಗೌರ್ಮೆಂಟ್ ಅಲ್ಲಿ ಕೊಡಿಸಿದ್ರೆ ಗೌರ್ಮೆಂಟ್ 2 ಡೋಸ್ ಕೊಟ್ಬಿಟ್ಟು 9 ತಿಂಗಳಿಗೆ ಬೂಸ್ಟರ್ ಡೋಸ್ ಕೊಡುತ್ತೆ. ಪ್ರೈವೇಟ್ ಅಲ್ಲಿ ಅಂದ್ರೆ 3 ಡೋಸ್ ಕೊಟ್ಬಿಟ್ಟು 15 ತಿಂಗಳಿಗೆ ಬೂಸ್ಟರ್ ಡೋಸ್ ಕೊಡ್ತೀವಿ ನಾವು. ಸೊ ಇದು ನ್ಯೂಮೋಕಾಕಲ್ ವ್ಯಾಕ್ಸಿನ್ ಶೆಡ್ಯೂಲ್ ಅಂತ ಹೇಳ್ತೀವಿ. ಇದು ಕೊಟ್ಟಾಗ ಏನಾಗುತ್ತೆ, ಇನ್ವೇಸಿವ್ ನ್ಯೂಮೋಕಾಕಲ್ ಡಿಸೀಸ್ ಅಂತೀವಿ. ಅಂದ್ರೆ ಇವಾಗ ಕಿವಿ ಸೋರೋದು ಅಥವಾ ಟಾನ್ಸಿಲೈಟಿಸ್ ಇಂಥದನ್ನೆಲ್ಲ ಅದು ಕಂಪ್ಲೀಟ್ ಆಗಿ ಪ್ರಿವೆಂಟ್ ಮಾಡಲ್ಲ, ಬಿಕಾಸ್ ಅದೆಲ್ಲ ಮಾಡೋದು ಸ್ಟ್ರೈನ್ಸ್ ಡಿಫ್ರೆಂಟ್ ಇರುತ್ತೆ. ನ್ಯೂಮೋನಿಯಾ ಮಾಡೋ ಸ್ಟ್ರೈನ್ಸ್ ಇನ್ವೇಸಿವ್ ನ್ಯೂಮೋಕಾಕಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದ್ರೆ ನ್ಯೂಮೋನಿಯಾ ಆಗೋ ಸ್ಟ್ರೈನ್ಸ್ಗೆ ನಾವು ಇವಾಗ ಗೌರ್ಮೆಂಟ್ ಅಲ್ಲೂ ಕೊಡ್ತಾರೆ ವ್ಯಾಕ್ಸಿನ್, ಪ್ರೈವೇಟ್ ಅಲ್ಲೂ ಇದೆ. ಸೊ ವಿ ಸ್ಟ್ರಾಂಗ್ಲಿ ರೆಕಮೆಂಡ್ ಗಿವಿಂಗ್ ನ್ಯೂಮೋಕಾಕಲ್ ವ್ಯಾಕ್ಸಿನ್. ಅಂಡ್ ದ ಸೆಕೆಂಡ್ ಈಸ್ ಇನ್ಫ್ಲೂಯೆನ್ಸಾ ವ್ಯಾಕ್ಸಿನ್. ಈಗ ಅಂಡರ್ 5 ಇಯರ್ ಏಜ್ ಗ್ರೂಪ್ ಅಲ್ಲಿ ನಾವು ಇವಾಗ ಫ್ಲೂ ಸೀಸನ್ ಬಂದ ತಕ್ಷಣ ಇಟ್ಸ್ ಅಗೇನ್ ಅ ವೆರಿ ಕಂಟೇಜಿಯಸ್ ಫ್ಲೂ ವ್ಯಾಕ್ಸಿನ್ ಕೊಡ್ತೀವಿ. ಸೊ ಅದನ್ನ ಆನ್ಯುವಲ್ ಅಂತ ಅಂದ್ರೆ ಪ್ರತಿ ವರ್ಷ ಈ ಸೀಸನ್ ನಲ್ಲಿ ಫ್ಲೂ ವ್ಯಾಕ್ಸಿನ್ ಕೊಡ್ತೀವಿ ಮಕ್ಕಳಿಗೆ. ಸೊ ದಟ್ ಈಸ್ ಹೈಲಿ ರೆಕಮೆಂಡೆಡ್. ಅಂಡರ್ 1 ಇಯರ್ ಏಜ್ ಗ್ರೂಪ್ ಅಲ್ಲಿ ನಾವು 2 ಡೋಸ್ ಕೊಡ್ತೀವಿ, ಯಾಕಂದ್ರೆ ಇಮ್ಯೂನ್ ಸಿಸ್ಟಮ್ ನ ಕಿಕ್ ಸ್ಟಾರ್ಟ್ ಮಾಡಬೇಕು ಅಂತ. ನೆಕ್ಸ್ಟ್ ವರ್ಷದಲ್ಲಿ 1 ವ್ಯಾಕ್ಸಿನ್ಸ್ ಕೊಡ್ತೀವಿ. ಸೊ ವಿ ರೆಕಮೆಂಡ್, ಹೈಲಿ ರೆಕಮೆಂಡ್ ದಿಸ್. ಆಮೇಲೆ ಇನ್ನೊಂದು ನಾವು ಹಿಮೋಫಿಲಸ್ ಇನ್ಫ್ಲುಯೆನ್ಸಾ ಅಂತ ಇರುತ್ತೆ. ದಟ್ ಈಸ್ ಪಾರ್ಟ್ ಆಫ್ ಅವರ್ 6-in-1 ವ್ಯಾಕ್ಸಿನ್ ಅಂತ ಇರುತ್ತೆ. ಅದ್ರೊಳಗೆ ಅದು ಇನ್ಕ್ಲೂಡ್ ಆಗಿರುತ್ತೆ. ನ್ಯೂಮೋಕಾಕಸ್ ಬರೀ ನಿಮೋನಿಯಾ ಅಷ್ಟೇ ಅಲ್ಲ, ಮೆನಿಂಜೈಟಿಸ್ ಮಾಡುತ್ತೆ. ಸೊ ಹಂಗಾಗ್ಬಿಟ್ಟು ನಾವು ಹಿಮೋಫಿಲಸ್ ಇನ್ಫ್ಲುಯೆನ್ಸಾನು ಮೆನಿಂಜೈಟಿಸ್ ಮಾಡುತ್ತೆ, ಅಂದ್ರೆ ಬ್ರೈನ್ ಇನ್ಫೆಕ್ಷನ್. ಸೊ ಇದು ಕೊಡೋದ್ರಿಂದ ನಾವು ನಿಮೋನಿಯಾ ತಡೆಗಟ್ತೀವಿ. ಆಮೇಲೆ ಇನ್ವೇಸಿವ್ ಡಿಸೀಸ್ ಅಂದ್ರೆ ಫುಲ್ ಸಿಸ್ಟಮಿಕ್ ಸೆಪ್ಟಿಕ್ ಶಾಕ್ ಅಂತ ಆಗುತ್ತಲ್ಲ, ಅದನ್ನ ತಡೆಗಟ್ಟಬಹುದು. ಆಮೇಲೆ ಮೆನಿಂಜೈಟಿಸ್ ತಡೆಗಟ್ಟಬಹುದು. ಸೊ ದೇರ್ ಆರ್ ಲಾಟ್ ಆಫ್ ಅಡ್ವಾಂಟೇಜಸ್ ಇನ್ ಗಿವಿಂಗ್ ಇಮ್ಯುನೈಸೇಷನ್. ಇವಾಗ ಹೊಸದಾಗಿ ನಮಗೆ ಇನ್ನೊಂದು ಹೇಳ್ಕೊಳಕ್ ನಾನು ಬಯಸ್ತೀನಿ ಅಂದ್ರೆ, ಈಗ RSV ಅಂತ ಹೇಳಿದೆ ನಾನು. ಆಲ್ಮೋಸ್ಟ್ 48% ಅಂಡರ್ 1 ಇಯರ್ ಏಜ್ ಗ್ರೂಪ್ ಅಲ್ಲಿ RSV ನಿಮೋನಿಯಾ ಮಾಡುತ್ತೆ. ಸೊ ಅದಕ್ಕೆ ಇವಾಗ ಸದ್ಯಕ್ಕೆ ವಿ ಡೋಂಟ್ ಹ್ಯಾವ್, ಇಷ್ಟ ದಿನ ನಮಗೆ ಅದು ಪ್ರಿವೆನ್ಷನ್ಗೂ ಏನು ಇರಲಿಲ್ಲ. ಆಮೇಲೆ ಅದಕ್ಕೆ ವ್ಯಾಕ್ಸಿನೂ ಇಲ್ಲ. ಓಕೆ, ಆಮೇಲೆ ಟ್ರೀಟ್ಮೆಂಟು ಇಲ್ಲ. ದ ಓನ್ಲಿ ವೇ ವಿ ಕ್ಯಾನ್ ಪ್ರಿವೆಂಟ್ ನೌ ಇಸ್ ಗಿವಿಂಗ್ ರೆಡಿಮೇಡ್ ಆಂಟಿಬಾಡೀಸ್. ಸೊ ಇವಾಗ ಮೊನೋಕ್ಲೋನಲ್ ಆಂಟಿಬಾಡೀಸ್ ಅಂತ ಬರುತ್ತೆ. ಸೊ ಅದನ್ನ ನಾವು ಇವಾಗ ರೆಕಮೆಂಡ್ ಮಾಡ್ತಾ ಇದೀವಿ ಪೇರೆಂಟ್ಸ್ಗೆ. But it's slightly on the higher cost. So we give options to parents, especially preterm babies with heart disease ಇದ್ದವರಿಗೆ, ಅವ್ರಿಗೆಲ್ಲ ಕೊಟ್ರೆ ಸಿವಿಯರಿಟಿ ಆಫ್ RSV pneumonia will drastically comes down. ಆ ಮೊನೋಕ್ಲೋನಲ್ ಆಂಟಿಬಾಡಿ ಅಂತ RSV ಇಮ್ಯುನೈಸೇಷನ್ ಅಂತ ಹೇಳ್ತೀವಿ. ಆ RSV ಇಮ್ಯುನೈಸೇಷನ್ ಕೊಟ್ಟಾಗ ಆಲ್ಮೋಸ್ಟ್ ಹಾಸ್ಪಿಟಲೈಸೇಷನ್ ರೇಟ್
ಆಲ್ಮೋಸ್ಟ್ 85 to 90% ಕಡಿಮೆ ಆಗ್ತಾ ಇದೆ. ಓಕೆ, ಅಂದ್ರೆ ಇದೊಂದು ಲೈಫ್ ಟೈಮ್ ವ್ಯಾಕ್ಸಿನ್ ಅಂತ ಹೇಳ್ಬೋದು. ಈಗ ಫ್ಲೂ ವ್ಯಾಕ್ಸಿನ್ ಅಂದ್ರೆ ಪ್ರತಿ ವರ್ಷ ಕೊಡಬೇಕು ಅಂತ, ಈಗ ನಾವು ಕೋವಿಡ್ ವ್ಯಾಕ್ಸಿನ್ ಎಲ್ಲ ಒಂದ್ಸಲ ಕೊಟ್ರೆ ಮುಗೀತು ಅನ್ನೋ ತರ ಇತ್ತು. ಸೊ ಇದರಲ್ಲಿ ನಿಮೋನಿಯಾ ವ್ಯಾಕ್ಸಿನ್ ಅಲ್ಲಿ ಒಂದು ಸಲ ಕೊಟ್ಬಿಟ್ರೆ ಓಕೆ ಫೈನ್, ನೆಕ್ಸ್ಟ್ ಆ ಮಗುವಿಗೆ ನಿಮೋನಿಯಾ ಬರೋದೇ ಇಲ್ಲ, ಇದನ್ನ ಲೈಫ್ ಟೈಮ್ ವರ್ಕ್ ಆಗುತ್ತೆ ಇದು ಅಂತ ಇದು ನಿಮೋನಿಯಾ ವ್ಯಾಕ್ಸಿನ್ ಅಂತಂದ್ರೆ ನಿಮೋನಿಯಾ ಇಸ್ ಕಾಸ್ಡ್ ಬೈ ಐ ಟೋಲ್ಡ್ ಯು ಅಗೇನ್ ಡಿಫರೆಂಟ್ ಆರ್ಗನಿಸಮ್ಸ್. ನಾವೀಗ ಸ್ಪೆಸಿಫಿಕ್ ಆಗಿ ನ್ಯೂಮೋಕಾಕಲ್ ಅಂತ ಏನ್ ಹೇಳ್ತೀವಿ, ಇಟ್ ಕಾಸಸ್ ಸಿವಿಯರ್ ಇನ್ವೇಸಿವ್ ಡಿಸೀಸ್. ಸೊ ಅದಕ್ಕೆ ಮಾತ್ರ ಕೊಡ್ತೀವಿ. ಸೊ ಅದು ಕೊಟ್ರೆ ನನ್ ಮಗುಗೆ ನಿಮೋನಿಯಾ ಬರೋದೇ ಇಲ್ಲ ಅಂತ ಅಲ್ಲ, ಬೇರೆ ಆರ್ಗಾನಿಸಮ್ಸ್ ಇಂದನೂ ಬರೋ ಚಾನ್ಸಸ್ ಇರುತ್ತೆ, ಬಟ್ ದೇ ಆರ್ ಲೆಸ್ ಪ್ರಾಬ್ಲಮ್ಯಾಟಿಕ್ ಕಂಪೇರ್ ಟು ಇದು ನ್ಯೂಮೋಕಾಕಲ್ ನಿಮೋನಿಯಾ ಅಥವಾ ಹಿಮೋಫಿಲಸ್ ಇನ್ಫ್ಲೂಯೆನ್ಸಾ ನಿಮೋನಿಯಾ. ಆಮೇಲೆ ಮೈಕೋಪ್ಲಾಸ್ಮಾ ಅಂತಾನು ಇದೆ, ಅದಕ್ಕೆಲ್ಲ ಆಂಟಿಬಯೋಟಿಕ್ ಇರೋದ್ರಿಂದ ನಾವು ಸ್ವಲ್ಪ ಓಕೆ ಇರ್ಬೋದು. ಸೊ ಅದಕ್ಕೋಸ್ಕರ ಅಂದ್ರೆ ವ್ಯಾಕ್ಸಿನ್ ತಗೊಳ್ದೇ ಇರೋದಕ್ಕಿಂತ ತಗೊಂಡ್ರೆ ಬೆಸ್ಟ್ ಅಂತ ಹೇಳ್ಬೋದು. ಅಂದ್ರೆ ಅದ್ರ ವಿರುದ್ಧ ಹೋರಾಡೋದಕ್ಕೂ ಕೂಡ ಹೆಲ್ಪ್ ಮಾಡಬಹುದು. ಆಸ್ ಐ ಟೋಲ್ಡ್, ಇವಾಗ ಮೆನಿಂಜೈಟಿಸ್ ಪ್ರಿವೆಂಟ್ ಮಾಡುತ್ತೆ ಅದು. ಆಮೇಲೆ ಸೆಪ್ಟಿಕ್ ಶಾಕ್ ಅಂತ ಹೇಳ್ತೀವಲ್ಲ, ಅದು ನಿಮೋನಿಯಾ ಅಲ್ದೇನೆ ದೇರ್ ಆರ್ ಅದರ್ ಬೆನಿಫಿಟ್ಸ್. ಸೊ ಹಂಗಾಗಿ ನಾವು ನ್ಯೂಮೋಕಾಕಲ್ ನಿಮೋನಿಯಾ ವ್ಯಾಕ್ಸಿನ್ ನ ಹೈಲಿ ರೆಕಮೆಂಡ್ ಮಾಡ್ತೀವಿ, ಅಲಾಂಗ್ ವಿತ್ ಆನ್ಯುವಲ್ ಫ್ಲೂ ಶಾಟ್ಸ್. ಆಮೇಲೆ ಅಂಡರ್ 1 year ಏಜ್ ಗ್ರೂಪ್ ಈಗ RSV ಇಮ್ಯುನೈಸೇಷನ್ ಅಂತ ಹೇಳಿದೆ, ಅದನ್ನು ದೇ ಆರ್ ಆಲ್ ಲೈಫ್ ಸೇವಿಂಗ್, ರಿಯಲಿ ಲೈಫ್ ಸೇವಿಂಗ್. ಪ್ರಿವೆಂಟ್ PICU ಅಡ್ಮಿಷನ್ ಅಂತ ಹೇಳ್ತೀವಿ, ICU ಅಡ್ಮಿಷನ್ ನ ಪ್ರಿವೆಂಟ್ ಮಾಡೋದು ತುಂಬಾ ಹೆಲ್ಪ್ ಮಾಡುತ್ತೆ. ಓಕೆ ಡಾಕ್ಟರ್, ಕೊನೆಯದಾಗಿ ನಿಮ್ ಕಡೆಯಿಂದ ಅಡ್ವೈಸ್ ಇದೆಯಾ ಪೋಷಕರಿಗೆ ಏನಾದ್ರೂ ನಿಮ್ ಕಡೆಯಿಂದ ಹೇಳೋದಕ್ಕೆ ಇಷ್ಟಪಡ್ತೀರಾ? ಪೋಷಕರಿಗೆ ಅದೇ ಹೇಳಿದ್ನಲ್ಲ, ಇವಾಗ ನಾವು ವಿ ಹ್ಯಾವ್ ಟು ಬಿ ಕಂಪ್ಲೀಟ್ಲಿ ಅವೇರ್. ಇವಾಗ ಅರಿವಿರಬೇಕು. ಹೌದು, ಅದು ಆಮೇಲೆ ಇವಾಗ ಸ್ವಲ್ಪ ನೆಗ್ಲೆಕ್ಟ್ ಮಾಡೋದು ಬೇಡ, ಸ್ವಲ್ಪ ಬೇಗ ಕರ್ಕೊಂಡ್ ನಾಳೆ ಹೋದ್ರೆ ಆಯ್ತು ಬಿಡು, ನಾಡಿದ್ ಹೋದ್ರೆ ಆಯ್ತು, ಇವತ್ತು ಕೆಲಸ ಇದೆ ಅಂತ ಮುಂದೂಡಬಾರ್ದು. ಆಮೇಲೆ ವೈರಸಸ್ ಜನರಲಿ ಚಿಲ್ಡ್ರನ್ ಗೆಟ್ ಬೆಟರ್, ಬಟ್ ರೇರ್ಲಿ ICU ಅಡ್ಮಿಷನ್ಸ್ ಬೇಕಾಗತ್ತೆ. ಸೊ ಯಾವಾಗ ಮಗು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಬೇಗ ವೈದ್ಯಕರ ಹತ್ರ ತಗೊಂಡು ಟ್ರೀಟ್ಮೆಂಟ್ ತಗೊಂಡ್ರೆ ಬೇಗ ರಿಕವರಿ ಆಗುತ್ತೆ. ಓಕೆ, ಅಂದ್ರೆ ಈಗ ನ್ಯೂಮೋನಿಯಾ ಬಂತು ಹೇಳಿದ್ರೆ ಮಗುವಿಂದು ಶ್ವಾಸಕೋಶ ಡ್ಯಾಮೇಜೇ ಆಗೋಯ್ತು ಅಥವಾ ಪರ್ಮನೆಂಟ್ಲಿ ಪ್ರಾಬ್ಲಮ್ ಉಂಟಾಗುತ್ತೆ, ಇನ್ ದ ಫ್ಯೂಚರ್ ಅಲ್ಲೂ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಥರದ್ದು ಏನಾದ್ರೂ ಇರುತ್ತಾ? ಇಟ್ ಡಿಪೆಂಡ್ಸ್ ಅಪಾನ್ ಅಗೇನ್ ದ ಸಿವಿಯರಿಟಿ. ಓಕೆ, ಇವಾಗ ತುಂಬಾ ಸಿವಿಯರ್ ನಿಮೋನಿಯಾ ಆಗಿ ಲಂಗ್ಸ್ ಹೊರಗಡೆ ಪ್ಲೂರಲ್ ಫ್ಲೂಯಿಡ್ ಅಂತ ಹೇಳ್ತೀವಿ, ಪ್ಲೂರಲ್ ಸ್ಪೇಸ್ ಅಂತ ಹೇಳ್ತೀವಿ, ಅದರಲ್ಲಿ ಪಸ್ ತುಂಬಿಕೊಂಡು ಆಮೇಲೆ ಅದಕ್ಕೆಲ್ಲ ಟ್ಯೂಬ್ ಹಾಕಿ ತೆಗಿಬೇಕಾಯ್ತು ಅಂದಾಗ ಕೆಲವೊಂದ್ಸಲಿ ದೇ ವಿಲ್ ಬಿ ಪ್ರೋನ್ ಫಾರ್ ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್. ಬಟ್ ಇವಾಗ ವೈರಲ್ ನಿಮೋನಿಯಾ, ಕೆಲವೊಂದು ವೈರಲ್ ನಿಮೋನಿಯಾ, ಈಗ ಅಗೇನ್ RSV ಹೇಳಿದೆ, ಫ್ಲೂ ಹೇಳಿದೆ, ದೇ ಕ್ಯಾನ್ ಕಾಸ್ ಟೆಂಪರರಿ ಪ್ರಾಬ್ಲಮ್, ಟೆಂಪರರಿ ಆಗಿರುತ್ತೆ. ಕೆಲವೊಂದು ಮಕ್ಕಳಿಗೆ ಆಸ್ತಮಾ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ. ಓಕೆ, ಸೊ ನಿಮೋನಿಯಾದಿಂದ ಅಸ್ತಮಕ್ಕೆ ತಿರುಗುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಅದು ಯಾವ ಇದರಿಂದ ಕಾಸ್ ಆಗಿದೆ, ಯಾವ್ದ್ರಿಂದ ಬಂದಿದೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಹಾಗಿದ್ರೆ ಅಸ್ತಮಕ್ಕೆ ಟರ್ನ್ ಆಗೋದು ಯಾವ್ದು ಮ್ಯಾಮ್ ಹೇಳಿದ್ವಿ? ಇವಾಗ RSV ಅಂತ ಹೇಳಿದ್ನಲ್ಲ ನಾನು, ರೆಸ್ಪಿರೇಟರಿ ಸಿನ್ಸಿಷಿಯಲ್ ವೈರಸ್, ಆಮೇಲೆ ಫ್ಲೂ ವೈರಸ್, ಇದೆಲ್ಲ ಕೆಲವೊಂದ್ಸಲಿ ಈಗ ಇಂಟ್ರೆನ್ಸಿಕಲಿ ಇಮ್ಯುನಿಟಿ ಇಶ್ಯೂಸ್ ಇದ್ದ ಮಕ್ಕಳಲ್ಲಿ ಮುಂದೆ ಆಸ್ತಮಾ ಆಗೋ ಚಾನ್ಸಸ್ ಇರುತ್ತೆ. ಓಕೆ, RSV ಇತ್ತು ಅಂತ ಹೇಳಿದಾಗ ಒಂದ್ ವೇಳೆ ಅವರಿಗೆ ಆ ನ್ಯೂಮೋನಿಯಾ ಬಂತು ಹೇಳಿದಾಗ ಮುಂದೆ ಇನ್ ದ ಫ್ಯೂಚರ್ ಅಲ್ಲಿ ಸಾಧ್ಯತೆಗಳು ಹೆಚ್ಚಿರುತ್ತೆ ಅಂತ, ಅಂದ್ರೆ ಆಲ್ರೆಡಿ ಲಂಗ್ಸ್ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ, ಇನ್ಫೆಕ್ಷನ್ ಆಗಿರುತ್ತೆ. ಈಗ ಪ್ರೀಟಮ್ ಮಕ್ಕಳಲ್ಲೂ ಅದೇ ತರ. ಸೊ ಪ್ರೀಟಮ್ ಮಕ್ಕಳಲ್ಲೂ RSV ಇದು ಬಂತು ಇನ್ಫೆಕ್ಷನ್ ಅಂತಂದ್ರೆ, ಮೊದ್ಲೇ ಪ್ರೀಟಮ್ ಮಕ್ಕಳಲ್ಲಿ ಜಾಸ್ತಿ ಈ ತರ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಜಾಸ್ತಿ. ಇವಾಗ RSV ಬಂತು ಅಂತಂದ್ರೆ ಅದ್ರ ಮೇಲೆ ಇನ್ನೂ ಜಾಸ್ತಿ ಒತ್ತಡ ಬಂದಿರುತ್ತೆ. ಓಕೆ, ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ. ಸೊ ನಿಮೋನಿಯಾ ಯಾವ ಕಾರಣಕ್ಕೋಸ್ಕರ ಬರುತ್ತೆ, ಸೊ ಅದರಲ್ಲಿ ಎಷ್ಟು ಟೈಪ್ಸ್ ಇದೆ ಅಂತ, ಯಾಕಂದ್ರೆ ನಾವು ಕಾಮನ್ ಆಗಿ ನಿಮೋನಿಯಾ ಅಂದ ತಕ್ಷಣ ಓಕೆ ಲಂಗ್ಸ್ ಇನ್ಫೆಕ್ಷನ್ ಆಗಿದೆ ಅನ್ನೋದಷ್ಟೇ ಗೊತ್ತಿರುತ್ತೆ, ಬಟ್ ಅದರಲ್ಲಿ ಎಷ್ಟು ವೆರೈಟಿ ಇದೆ. ಸೊ ನಮಗೆ ವೈರಸ್ ಇಂದ ಬರುತ್ತಾ ಅಥವಾ ಬ್ಯಾಕ್ಟೀರಿಯಾದಿಂದ ಬರುತ್ತಾ, RSV ಅಂತ ಹೇಳಿದ್ರೆ ಏನು, ಸೊ ಎಲ್ಲದ್ರ ಬಗ್ಗೆ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ದೀರಾ. ಸೊ ತುಂಬಾ ಚೆನ್ನಾಗಿ ಎಕ್ಸಾಂಪಲ್ಸ್ ಅನ್ನೆಲ್ಲ ಕೊಟ್ಟು ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದಾರೆ. ಯಾಕಂದ್ರೆ ಯೂಶಲಿ ಕೆಲವೊಂದಿಷ್ಟು ಮೆಡಿಕಲ್ ಟರ್ಮ್ಸ್ ಎಲ್ಲ ಅರ್ಥ ಆಗಲ್ಲ, ಏನ್ ಹೇಳ್ತಿದಾರಪ್ಪ ಡಾಕ್ಟರ್ ಅಂತ ಅನ್ಸ್ಬಿಡುತ್ತೆ. ಸೊ ನಿಮ್ಮ ಈ ಒಂದು ಇಂಟರ್ವ್ಯೂ ಅನ್ನ ನೋಡಿದಾಗ ಖಂಡಿತವಾಗಿ ಕೂಡ ಎಲ್ಲಾ ಪೇರೆಂಟ್ಸ್ ಈಸಿಯಾಗಿ ಅರ್ಥ ಆಗುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಗಾಬರಿ ಆಗ್ಬೇಡಿ, ಧೈರ್ಯ ಕೆಡಬೇಡಿ, 1-2 ದಿನ ವೆಯ್ಟ್ ಮಾಡಿ, ಮಗು ಚೆನ್ನಾಗಿ ಆಗ್ತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ಸ್ ತೋರಿಸಿ. ಕೆಲವೊಂದ್ಸಲಿ ನಿಮಗೆ ಗೊತ್ತಾಗತ್ತೆ, ಕೆಲವೊಂದ್ಸಲಿ ಗೊತ್ತಾಗಲ್ಲ. ಸೊ ಹಂಗಾಗ್ಬಿಟ್ಟು ವೆನ್ ಯು ಡೋಂಟ್ ನೋ, ಟೇಕ್ ಹೆಲ್ಪ್. Okay, that's a simple message I want to. Okay, thank you ma'am, thank you. And vaccinate your child. So ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. Okay, thank you ma'am, thank you so much. Thank you so much. Namaste.
ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಉಂಟಾಗುವಂತಹ ನಿಮೋನಿಯಾದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.